ದಾನಿಕ್ಲ್ಯಾಂಡ್ ನಮಸ್ಕಾರ. ಒಂದು ಹೊಸ ಹೋಟೆಲಿಗೆ ಬಂದಿದ್ದೇನೆ ಮಾರ ಇವತ್ತು. ಉಡುಪಿ ರುಚಿ ಅಂತ ಸೂಪರ್ ಡೂಪರಾಗಿ ಕೆಫೆ ಮಾಡಿದ್ದಾರೆ. ನಮ್ಮ ಮಂಗಳೂರು ಸ್ಟೈಲ್ ಫುಡ್ಡೆಲ್ಲ ಸಿಗ್ತಾ ಉಂಟು. ಹೊಸ ಹೋಟೆಲು, ಹೊಸ ರುಚಿ, ಏನೇನು ಐಟಮ್ ಉಂಟು ಇವತ್ತಿನ ವೀಡಿಯೋದಲ್ಲಿ ನಿಮಗೆಲ್ಲ ತಿಳಿಸಿಕೊಡ್ತೇನೆ. ಇದು ಬಾಲ್ಕನಿ. ಓಯಲ್ಲ ಹೆಂಗಿದ್ರಿ? ದಾನಿಕ್ಲ್ಯಾಂಡ್ ನಮಸ್ಕಾರ. ಇವತ್ತೊಂದು ಹೋಟ್ಲಿಗೆ ಕರ್ಕೊಂಬಂದಿದ್ದೀನಿ. ಸಿಕ್ಕಾಪಟ್ಟೆ ಹಳೆ ಮನೆ ಇದು. ಆ ಒಂದು ಹಳೆ ಮನೆನ ಹೊಸ ರೀತಿಲಿ ಕೆಫೆ ಆಗಿ ಮಾಡಿಫೈಡ್ ಮಾಡಿ ಅಲ್ಟಿಮೇಟ್ ಆದ ಒಂದು ಆ್ಯಂಬಿಯನ್ಸ್ ಇರುವಂತಹ ಹೋಟೆಲ್ ಮಾಡಿದ್ದಾರೆ, ಕೆಫೆ ಮಾಡಿದ್ದಾರೆ. ಇಲ್ಲಿ ನಿಮಗೆ ಕರಾವಳಿ ಸ್ಟೈಲ್ ಇದು ಸಿಕ್ಕಾಪಟ್ಟೆ ಐಟಮ್ ಸಿಗ್ತಾ ಉಂಟು. ಗೊತ್ತುಂಟ ನಿಮಗದು? ಪತ್ರೋಡೆ, ಕಡುಬು, ಗುಳಿಯವ್ವ, ಇನ್ನು ನಿಮ್ಮದು ನೀರು ದೋಸೆಗೆ ಕಾಯಿ ಹೂ ಬೇರೆ ಹಾಕಿ ಕೊಡ್ತಾರೆ. ಈಗ ವೆರೈಟೀಸ್ ಆಫ್ ಕರಾವಳಿ ಫುಡ್ಡು ಒಂದೇ ಆಟದಲ್ಲಿ ಸಿಗ್ತಾ ಉಂಟು. ಅಂಥ ಒಂದು ಅದ್ಭುತ ಕೆಫೆಗೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀನಿ. ನಾನಿವತ್ತು ಬಂದಿರುವಂಥದ್ದು ಜಯನಗರದಲ್ಲಿರುವಂತಹ ಉಡುಪಿ ರುಚಿ ಕೆಫೆ ಅನ್ನುವ ಕಡೆ ಕರ್ಕೊಂಡ್ಬಂದಿದ್ದೀನಿ. ಆ್ಯಂಬಿಯನ್ಸ್ ನೋಡಿದ್ರಲ್ಲ, ಎಂಥ ಚಂದ ಉಂಟಲ್ಲ ಆ್ಯಂಬಿಯನ್ಸು. ಆ್ಯಕ್ಚುಲಿ ಇಲ್ಲಿ ಆ್ಯಂಬಿಯನ್ಸ್ ತುಂಬ ಇಷ್ಟ ಆಯಿತು. ಆಮೇಲೆ ಪ್ರತಿಯೊಬ್ಬರು ಸಹ ಉಂಟಲ್ಲ ಒಂದು ಯೂನಿಫಾರ್ಮ್ ಅಂತ ಉಂಟು, ನೀಟ್ ಆ್ಯಂಡ್ ಕ್ಲೀನಿಂಗ್ ಉಂಟಲ್ಲ. ಈ ಉಡುಪಿ ರುಚಿ ಭಾಳ ಹೆಸರು ಮಾಡ್ತಾ ಉಂಟು. ಹೆಸರಲ್ಲೇ ಉಂಟು ಉಡುಪಿ ಕೆಫೆ, ಆಮೇಲೆ ರುಚಿ, ಮೂರು ಸಹ ಅಷ್ಟೇ. ಕೆಫೆ ಸಹ ಹೌದು, ಉಡುಪಿ ಫುಡ್ಡು ಸಹ ಹೌದು, ಆಮೇಲೆ ರುಚಿ ಅಂತೂ ಸಿಕ್ಕಾಪಟ್ಟೆ. ನನಗೆ ಇಲ್ಲಿನ ಸರ್ವ್ ಮಾಡುವ ರೀತಿ ಆಗಲಿ, ಅವರ ಯೂನಿಫಾರ್ಮಿಟಿ ಆಗಲಿ, ಆಮೇಲೆ ಎಲ್ಲಕ್ಕಿಂತ ಕ್ಲೀನ್ ಮತ್ತು ನೀಟ್ನೆಸ್, ಇದು ಮಾತ್ರ ತುಂಬ ಇಷ್ಟ ಆಯಿತು. ಈ ಆ್ಯಂಬಿಯನ್ಸ್ ಉಂಟಲ್ಲ, ನಿಮಗೆ ತುಂಬ ಖುಷಿ ಆಗ್ತದೆ. ನೀವು ಒಂದು ಸಲ ಇಲ್ಲಿ ಬಂದು ಕೂತ್ರೆ ಉಂಟಲ್ಲ, ತಿನ್ನೋದಕ್ಕಿಂತ ಜಾಸ್ತಿ ಉಂಟಲ್ಲ ಈ ಹೋಟ್ಲೇ ನೋಡ್ತಾ ಇರ್ತೀರಿ ನೀವು. ಇಲ್ಲಿ ನಿಮಗೆ ಸೆಲ್ಫ್ ಏನಿಲ್ಲ, ಸರ್ವಿಸೇ ಇದೆ ಆಯಿತಾ. ಇದಿಷ್ಟು ನಿಮಗೆ ಇಲ್ಲಿ ಕೆಳಗಡೆ ಒಂದು ಫಸ್ಟ್ ಫ್ಲೋರಲ್ಲಿದ್ದರೆ, ಇಲ್ಲಿ ಒಳಗಡೆ ಇನ್ನೂ ಸುಮಾರಿದೆ. ನೀವು ಹಿಂಗೆ ಇದೊಂದು ಹಾಲ್ ಥರ ಅಂತ ಹೇಳ್ಬೋದು ಆಯಿತಾ. ಅಲ್ಲಿ ಬಂದರೆ ಇಲ್ಲೊಂದಿದೆ, ಇಲ್ಲೂ ನಿಮಗೆ ಸಿಟ್ಟಿಂಗ್ ವ್ಯವಸ್ಥೆ ಎಲ್ಲ ಇದೆ. ಆಮೇಲೆ ಇನ್ನೂ ನೀವು ಬರೀ ಫ್ಯಾಮಿಲಿ ಎಲ್ಲ ಕೂತ್ಕೊಳ್ಳೋದಾದರೆ ಇನ್ನೂ ಒಂದು ಜಾಗ ತೋರಿಸ್ತೀನಿ, ಅದು ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನಿಮಗೆ ಬರೀ ಎಲ್ಲ ಫ್ಯಾಮಿಲಿ ಎಲ್ಲ ಆರಾಮ್ಸೆ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಇದಿಷ್ಟು ಬಿಟ್ಟು ಬಾಲ್ಕನಿ ಇದೆ. ಬಾಲ್ಕನಿ ಅಂತೂ ನಿಜಕ್ಕೂ ಅದ್ಭುತವಾಗಿದೆ. ಬನ್ನಿ ಸೀದಾ ಬಾಲ್ಕನಿಗೆ ಹೋಗೋಣ. ನಾವು ಅಲ್ಲೇ ಇವತ್ತು ತಿಂಡಿಗಳನ್ನು ತಿನ್ನೋಣ. ದ್ರೇನ 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 ತನ ದರೆ 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 ನಾ ತನ ತೊಂದ ತದರೆ ತದರೆ ದಾನಿ ದಾರೆ ದಾನಿ ತದಾರೆ ದಾನಿಯೋ ದಾನಿ ತೋಂ 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 ತನ ನನ ನನ ದ್ರೇನ 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 ವಾರೇ ವಾ, ಬಾಲ್ಕನಿ ಹೆಂಗಿದೆ ಗೊತ್ತಾ? ಸಕ್ಕದಾಗಿದೆ. ನಿಮಗೆ ಆ್ಯಕ್ಚುಲಿ ಫ್ಯಾಮಿಲಿ ಎಲ್ಲ ಬಂದು ಇಲ್ಲಿ ತಿನ್ನೋಕ್ಕೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ. ತೂಗು ಕುರ್ಚಿಯಲ್ಲಿ ಕೂತು ಆರಾಮ್ಸೆ ತಿನ್ಬೋದು. ಒಳ್ಳೆ ಮಕ್ಕಳನ್ನೆಲ್ಲ ಕರ್ಕೊಂಬಂದುಬಿಟ್ರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟರೆ ಆಡಾಡ್ಕೊಂಡು ಇರ್ತಾರೆ. ನಾವು ಹೊಟ್ಟೆ ತುಂಬ ತಿನ್ಬೋದು. ಚೆನ್ನಾಗಿದೆ ಇದೂ ಅಷ್ಟೇ. ಆ್ಯಂಬಿಯನ್ಸ್ ಹೆಂಗೆ ಮಾಡಿದ್ದಾರೆ ಅಂದರೆ, ಇಲ್ಲಿ ನೋಡಿ, ಇಲ್ಲೊಂದಿದೆ. ನಾನು ಇದನ್ನು ಆ್ಯಕ್ಚುಲಿ ಮುಟ್ಟೋಕ್ಕೂ ಶೂ ಹಾಕೊಂಡೆಲ್ಲ ಮುಟ್ಟೋಕ್ಕೂ ಭಯಪಡ್ತೀನಿ. ಗಗ್ಗರ ಅಂತೀವಿ. ಈ ಕೋಲದ ಟೈಮಲ್ಲಿ ಹಿಂಗೆ 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 ಮಾಡ್ತಾರೆ, ನೀವು ನೋಡಿರ್ತೀರ. ಅದನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಎರಡೂ ಇದೆ ನೋಡಿ, ಇಲ್ಲಿ ತೋರಿಸ್ತೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಾವು ಅದನ್ನು ತೆಗೆದು ಮುಟ್ಟಿ ಸೌಂಡ್ ಮಾಡಿ ತೋರಿಸೋಷ್ಟು ಧೈರ್ಯ ನಮಗೂ ಇಲ್ಲ.
ಇವರು ಮೆನು ವಿಷಯಕ್ಕೆ ಬಂದರೆ ಉಂಟಲ್ಲ, ಉಡುಪಿ ರುಚಿ ಅಂದರೆ ಕೇಳಬೇಕಾ, ಉಡುಪಿಯದು ಎಲ್ಲ ಐಟಮ್ಸ್ ಉಂಟು. ಉಪ್ಪುಳಿ ದೋಸೆ ಅಂತ ನಾವು ಇದನ್ನು ಕಾಮನ್ ಆಗಿ ಕರಿತೇವೆ. ಆದರೆ ಅದೇ ಥರದಲ್ಲಿ ಅದನ್ನು ಹೀರೆಕಾಯಿ ಎಲ್ಲ ಕಟ್ ಮಾಡಿ ಹೀರೆಕಾಯಿ ದೋಸೆ ಅಂತ ಮಾಡ್ತಾರೆ. ಇದು ನಿಮ್ಮ ಮೀಡಿಯಮ್ ಚೂರು ಲೈಟಾಗಿ ಖಾರ ಇರ್ತದೆ. ಇದಕ್ಕೆ ಚಟ್ನಿ ಬೇಕಂತ ಸಹ ಇಲ್ಲ, ಇದನ್ನು ನೀವು ಹಾಗೆ ಸಹ ತಿನ್ಬೋದು. ಅದ್ರ ಜೊತೆಗೆ ಬೇಕಾದರೆ ಒಂಚೂರು ತೆಂಗಿನ ಎಣ್ಣೆ ಹಾಕಿ ತಿಂದರೆ ಇನ್ನೂ ಮಜಾ. ಬಟ್ ಇಲ್ಲಿ ಇವರು ಚಟ್ನಿ ಮತ್ತು ಬೆಣ್ಣೆ ಕೊಟ್ಟಿದ್ದಾರೆ. ಬಟ್ ಟೇಸ್ಟ್ ವೈಸ್ ತುಂಬ ಚೆಂದ ಇರ್ತದೆ. ಇದುಂಟಲ್ಲ ಹಲಸಿನ ಹಣ್ಣಿಂದ ಮಾಡುವಂಥದ್ದು, ಹಲಸಿನ ಹಣ್ಣು ಗಿಡ್ಡೆ ಅಂತೇವೆ ಅಥವಾ ಹಲಸಿನ ಹಣ್ಣಿನ ಗಟ್ಟಿ ಅಂತ ಕೂಡ ಕರೀತಾರೆ. ಇದನ್ನು ತುಪ್ಪದೊಟ್ಟಿಗೆ ಮಿಕ್ಸ್ ಮಾಡಿ ತಿಂದರೆ ಉಂಟಲ್ಲ, ನಿಮಗೆ ಕೊಡುವ ಮಜ್ಜನೇ ಬೇರೆ. ಬಟ್ ಇದು ಒಂದು ಹೇಳ್ತೇನೆ, ಸ್ವೀಟ್ ಐಟಮ್. ಬಟ್ ಟೇಸ್ಟ್ ವೈಸ್ ಮಾತ್ರ ಇದು ತುಂಬ ಚೆನ್ನಾಗಿರ್ತದೆ. ಇಷ್ಟು ಸ್ವೀಟ್ ತಿಂದಮೇಲೆ ನಿಮಗೊಂದು ಖಾರ ಬೇಕಲ್ಲ. ಈ ಖಾರಕ್ಕೆ ಯಾವುದು ಗೊತ್ತುಂಟ? ಪತ್ರೊಡೆ. ಮಂಗಳೂರು ಅಂದ್ಕೊಳ್ಳೆ ಪತ್ರೊಡೆ ತುಂಬ ಜನ ಕನ್ಫ್ಯೂಸು. ಪತ್ರೊಡೆ ಎಲೆ ಮಾತ್ರ ತುಂಬ ಜಾಗ್ರತೆ ರೀ, ಆಯಿತಾ? ಇಲ್ಲಾಂದರೆ ನಾಲಿಗೆ ಕೆರೆದಾಗ ಆಗ್ತದೆ. ಬಟ್ ಇಲ್ಲಿ ಆ ಥರ ಸಹ ಇಲ್ಲ, ಒಳ್ಳೆ ಪ್ಯೂರ್ ಒಳ್ಳೆ ಎಲೆ, ನಾಲಿಗೆ ಕೆರೆಯೋದು ಆ ಥರ ಎಂಥ ಸಹ ಇಲ್ಲ. ಈ ಥರ ಸಹ ತಿನ್ಬೋದು. ಇಲ್ಲ ಅಂದರೆ ನೀವು ಇದನ್ನು ಕಟ್ ಮಾಡಿ ರೋಸ್ಟ್ ಮಾಡಿ ಅದಕ್ಕೆ ಲೈಟಾಗಿ ತೆಂಗಿನ ಎಣ್ಣೆ ಬಳಸ್ಕೊಂಡು ಕೂಡ ಮಾಡ್ತಾರೆ. ಈಗ ನೀವು ನೋಡ್ತಿದ್ದೀರಲ್ಲ, ಇದನ್ನು ಮುಳುಕ ಅಥವಾ ಹಲಸಿನ ಹಣ್ಣಿಂದ ಮಾಡುವಂತಹ ಅಪ್ಪ ಅಂತ ಕೂಡ ಕರಿತೀವಿ. ಇದನ್ನು ನಾವು ಹಲಸಿನ ಹಣ್ಣಿಂದನೇ ಮಾಡುವಂಥದ್ದು. ಇದು ನಿಮಗೆ ಆ್ಯಕ್ಚುಲಿ ಸ್ವೀಟ್ ಬರುತ್ತೆ. ಇದು ನಿಮಗೆ ತುಂಬ ಚೆನ್ನಾಗಿ ಗೊತ್ತುಂಟು, ಇದರ ಬಗ್ಗೆ ಹೇಳೋದೇ ಬೇಡ. ನೀರು ದೋಸೆ ಎಂತ ಗೊತ್ತುಂಟ? ಈಗ ನಮ್ಮ ಒಳ್ಳೆ ಮಂಗಳೂರಿದು ಫುಡ್ ತಿನ್ನು ಅಂತ ಉಡುಪಿ ರುಚಿಗೆ ಬಂದೆ. ಇಲ್ಲಿ ಆ್ಯಕ್ಚುಲಿ ಎಂತ ಫೇಮಸ್ ಅಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸಹ ಉಂಟು. ಪತ್ರೊಡೆ ತುಂಬ ಐಟಮ್ ಉಂಟು, ನಿಮಗೆ ನಾನು ತೋರಿಸಿದ್ದೇನೆ ಆಲ್ರೆಡಿ. ಅದರಲ್ಲಿ ನಾನು ತಗೊಂಡದ್ದುಂಟಲ್ಲ ಈಗ ನೀರು ದೋಸೆ. ನೋಡಿ ಇಲ್ಲಿ ನೀರು ದೋಸೆಗೊಂದು ಚಟ್ನಿ, ಆಮೇಲೆ ಇದಕ್ಕೆ ನಾವು ಕಾಯಿ ಹೂವು ಅಂತ ಹೇಳ್ತೇವೆ, ಇದು ಸಹ ಕೊಟ್ಟಿದ್ದಾರೆ. ಆಮೇಲೆ ದೋಸೆ. ಈಗ ಭಾಳ ಖುಷಿಯಲ್ಲಿ ನಾವೊಂದು ನೀರು ದೋಸೆ ತಿನ್ನುವ. ನೋಡಿ ಸಖತ್ತುಂಟು, ಒಳ್ಳೆ ತೆಳುವಾಗಿ ಕೊಟ್ಟಿದ್ದಾರೆ, ತುಂಬ ಚೆಂದ ಉಂಟಾಯ್ತು. ಈಗ ಚಟ್ನಿ ಕಾಯಿ ಹೂವು ಫಸ್ಟ್. ಆ್ಯಕ್ಚುಲಿ ಅಂತ ಗೊತ್ತಾ, ನೀರು ದೋಸೆಗೆ ನಾವು ಕಾಯಿ ಹೂವಲ್ಲಿ ತಿಂದರೆ ಮಜಾ. ಸೊ ಫಸ್ಟು ನೀರು ದೋಸೆ, ಅದಕ್ಕೆ ಕಾಯಿ ಹೂವು ಹಾಕಿ ಹೀಗೆ ಮುಳುಗಿಸ್ಬೇಕು ಅದನ್ನು. ಈಗಲೇ ಅದಕ್ಕೆ ಮಜಾ ಹೇಗುಂಟು ನೋಡುವ ಟೇಸ್ಟು. ಒರ್ಜಿನಲ್ ಟೇಸ್ಟ್ ಅಬ್ಬಾ, ನಿಜ ಹೇಳ್ತೀನಿ. ನೀರು ದೋಸೆನೂ ಅಷ್ಟೇ. ನಿಮಗೆ ಇಲ್ಲಿ ನೋಡಿ ತೆಳುವಾಗಿ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ. ನೀರು ದೋಸೆ ಯಾವತ್ತು ಹಿಂಗೆ ಇರಬೇಕಾಯ್ತಾ, ಹಿಂಗೆ ತುಂಬ ನೀಟಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಕೊಟ್ಟಿರೋ ಕಾಯಿ ಹೂವು ಅಷ್ಟೇ. ಇದಕ್ಕೆ ಕಾಯಿ ಹೂವು ಅಂದರೆ ಈ ಕಾಯಿ ಎಲ್ಲ ತುರಿದು ಅದಕ್ಕೆ ಬೆಲ್ಲ ಎಲ್ಲ ಹಾಕಿ ಕೊಡ್ತಾರೆ. ಅದು ಅಷ್ಟೇ ತುಂಬ ಟೇಸ್ಟ್. ನಿಮಗೆ ಈ ಕಾಯಿ ಹೂವು ಜೊತೆಗೆ ನೀರು ದೋಸೆನ ಆ್ಯಕ್ಚುಲಿ ಕೆಲವು ಕಡೆ ಸಾಂಬಾರು ಇದೆಲ್ಲ ಕೊಡ್ತಾರೆ. ಬಟ್ ಸಾಂಬಾರು ಆ್ಯಕ್ಚುಲಿ ಕೊಡೋಲ್ಲ. ನೀರು ದೋಸೆಗೆ ಒಂದು ಕಾಯಿ ಹೂವು, ಚಟ್ನಿನೂ ಕಮ್ಮಿ, ಗೀ ರೋಸ್ಟ್ ಕೊಡ್ತಾರೆ. ಮೋಸ್ಟ್ಲಿ ಮುಂದೆ ಇವರು ಅದನ್ನು ಮಾಡಿದ್ರು ಸಹ ಮಾಡ್ಬೋದು, ಚಾನ್ಸ್ ಉಂಟು. ಆದರೆ ನಿಮಗೆ ಕಾಯಿ ಹೂವು ಜೊತೆ ಉಂಟಲ್ಲ, ಈ ನೀರು ದೋಸೆ ಸಖತ್ ಟೇಸ್ಟ್ ಕೊಡ್ತಾ ಉಂಟು. ಆಮೇಲೆ ತೆಳುವಾಗಿ ಕೊಟ್ಟಿರುವ ಈ ಒಂದು ನೀರು ದೋಸೆಗೆ ನೋಡಿ, ನೀವು ಕಾಯಿ ಹೂವು ಉಂಟಲ್ಲ ಅದನ್ನು ಕರೆಕ್ಟಾಗಿ ಈಗ ಹಾಕ್ಕೊಳ್ಬೇಕು. ಹಾಕಿ ಹೀಗೆ ಮಾಡಿ ನೋಡಿ ಎಷ್ಟು ಸೂಪರ್. ಈ ಕಾಯಿ ಹೂವೇ ಮಜಾ ಆ್ಯಕ್ಚುಲಿ ತಿನ್ನೋಕ್ಕೆ. ನೀವು ತುಂಬ ಜನ ಟೇಸ್ಟ್ ನೋಡಿರಲ್ಲ ನೀರು ದೋಸೆ ಜೊತೆ. ಇದನ್ನು ನಾವು ಕಾಯಿ ಹೂವು ಅಂತ ಕರಿತೇವೆ. ಬೆಲ್ಲ ಎಲ್ಲ ಹಾಕಿ ಸ್ವಲ್ಪ ಸ್ವೀಟ್ ಇರುತ್ತೆ ನಿಮಗೆ. ಬೊಂಬಾಟ್ ರುಚಿ ಮಾತ್ರ. ಸೊ ಈಗ ನಾವು ಇನ್ನೊಂದು ನೋಡಬೇಕಾಗಿದ್ದು ಕಾಯಿ ಚಟ್ನಿ. ಯಾಕಂದ್ರೆ ನೋಡುವಾಗ ಸೂಪರ್ ಅಂತ ಕಾಣಿಸ್ತಾ ಇದೆ. ಸೊ ಈಗ ಈ ದೋಸೆಯನ್ನು ನಾವು ಕಾಯಿ ಚಟ್ನಿ ಜೊತೆ ಮುಳುಗಿಸಿ ಹೆಂಗೆ ಕೊಟ್ಟಿದ್ದಾರೆ ನೋಡಿ, ಸೂಪರ್. ಟೇಸ್ಟ್ ನೋಡೋಣ. ಕಾಯಿ ಚಟ್ನಿನೂ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ನಿಮಗೆ ಇಲ್ಲಿ ಒಂದು ವಿಷಯ ಹೇಳಬೇಕು, ಈ ಎರಡು ಕಾಂಬಿನೇಷನ್ ಏನು ಗೊತ್ತಾ, ಇದು ಸ್ವೀಟು, ಇದು ಖಾರ. ಯಾಕಂದರೆ ಈ ಚಟ್ನಿ ನಿಮಗೆ ಸ್ವಲ್ಪ ಸ್ಪೈಸಿ ಬರುತ್ತೆ. ನನಗೆ ಫಸ್ಟ್ ಅಷ್ಟು ಅಂದಾಜಾಗಿಲ್ಲ. ನೀವು ಫಸ್ಟು ಕಾಯಿ ಹೂವನ್ನು ಸ್ವೀಟ್ ಜೊತೆ ತಿಂದು ಆಮೇಲೆ ಇದೇ ನೀರು ದೋಸೆನ ಚಟ್ನಿ ರೊಟ್ಟಿ ತೊಗೊಳ್ಳಿ, ಅಲ್ಟಿಮೇಟ್ ಆಗಿರುತ್ತೆ. ಆಮೇಲೆ ಈ ಚಟ್ನಿನೂ ಅಷ್ಟೇ, ಫುಲ್ಲು ನೀರಿಲ್ಲ. ಇಲ್ಲಿ ನೋಡಿ ಹೆಂಗಂದರೆ ಮೀಡಿಯಮ್, ತುಂಬ ನೈಸಾಗಿ ಬಂದರೂ ಚಟ್ನಿ ಅಷ್ಟು ಚೆನ್ನಾಗಿರಲ್ಲ. ಈ ನೀರು ದೋಸೆ ಜೊತೆ ಸಕ್ಕತ್ತಾಗಿರುತ್ತೆ ನೋಡಿ. ಚಟ್ನಿ ಈ ಒಂದು ನೀರು ದೋಸೆ ತುಂಬ ಸ್ಪ್ರೆಡ್ ಆಗುತ್ತೆ ಆಯಿತಾ. ಇದನ್ನು ಹಿಂಗೆ ಮುಳುಗಿಸ್ಕೊಂಡು ಎಂಥ ರುಚಿ ಉಂಟು ಗೊತ್ತುಂಟ, ಬೊಂಬಾಟ್ ಉಂಟು ಮಾರ. ಇಲ್ಲಿ ಬಂದರೆ ನೀವು ಮಸ್ಟ್ ಟ್ರೈ. ಮತ್ತು ಈ ಕಾಂಬಿನೇಷನ್ನು ಅಷ್ಟೇ ಸಕ್ಕತ್ತಾಗಿದೆ, ನನಗಂತೂ ಭಾಳ ಇಷ್ಟ ಆಯಿತು. ಈಗ ಇಲ್ಲಿನ ಇನ್ನೊಂದು ಫೇಮಸ್ ಐಟಮ್ ಆರ್ಡರ್ ಮಾಡಿದ್ದೀನಿ, ಇನ್ನು ಟೇಸ್ಟ್ ಹೇಳ್ತೀನಿ.
ಇದಾದಮೇಲೆ ನಾನೀಗ ಆರ್ಡ್ರ್ ಮಾಡಿದ್ದು ಇನ್ನೊಂದು ಸೂಪರ್ ಡೂಪರ್ ಕಾಯಿ ಹಾಲು ಗಂಜಿ ಅಂತ. ತುಂಬ ಜನ ಇದನ್ನು ಕೇಳಿರಲ್ಲ. ಆ್ಯಂಡ್ ಬೆಂಗಳೂರಲ್ಲಿ ತುಂಬ ಕಡೆ ಇದು ಸಿಗೋದೂ ಇಲ್ಲ. ಇದೊಂದು ಮಂಗಳೂರು ಸ್ಟೈಲ್ ತಿಂಡಿ. ಈ ಕಾಯಿ ಹಾಲು ಗಂಜಿ ನಾವೆಲ್ಲ ಚಿಕ್ಕದಿರುವಾಗ ಮನೇಲಿ ತುಂಬ ಮಾಡ್ತಾಯಿದ್ರು. ಮಾಮೂಲು ಗಂಜಿಗೂ, ಕುಸ್ಲಕ್ಕಿ ಗಂಜಿಗೂ, ಬೆಳ್ತಿಗೆ ಗಂಜಿಗೂ ಈ ಕಾಯಿ ಹಾಲು ಗಂಜಿಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಈಗ ಈ ಕಾಯಿ ಹಾಲು ಗಂಜಿಯನ್ನು ಒಂದು ಟೇಸ್ಟ್ ನೋಡೋಣ. ಆಹಾ, ಇದಕ್ಕೆ ಆ್ಯಕ್ಚುಲಿ ತುಪ್ಪ ಹಾಕಿದಾಗ ಇನ್ನೂ ಮಜಾ ಕೊಡುತ್ತೆ. ಇದಕ್ಕೆ ತೊಗರಿಬೇಳೆ ಅರ್ದು ಮಾಡಿರುವಂತಹ ಚಟ್ನಿ. ಸೊ ಫಸ್ಟು ನಾನು ಬರೀ ಆ್ಯಕ್ಚುಲಿ ಕಾಯಿ ಹಾಲು ಗಂಜಿಗೆ ಏನೂ ಬೇಕಂತಿಲ್ಲ, ನೋಡೋಣ ಹೆಂಗಿದೆ ಗೊತ್ತಾ ಇದರ ರುಚಿ. ಬೊಂಬಟ್. ನೀವು ಇಲ್ಲಿ ನೋಡ್ಬೋದು, ಸ್ವಲ್ಪ ನೀರಾಗೆ ಬರುತ್ತೆ. ಗಂಜಿ ಅಂದ್ರೇ ಹಿಂಗಿರುತ್ತೆ ಆಯಿತಾ. ಬೆಳ್ತಿಗೆ ಅಕ್ಕಿ, ಇವನ್ ಬೆಳ್ತಿಗೆ ಅಕ್ಕಿ ಗಂಜಿನೂ ನಿಮಗೆ ಹಿಂಗೆ ಬರುತ್ತೆ. ಈ ಗಂಜಿಗೆ ತೊಗರಿಬೇಳೆ ಚಟ್ನಿ ಸಮೇತ ಕೊಡ್ತಾರೆ. ಚಟ್ನಿ ಜೊತೆಗೂ ಒಂದು ಸ್ವಲ್ಪ ಟೇಸ್ಟ್ ನೋಡಿದ್ರೆ ಈ ಒಂದು ಫುಡ್ ಇದೆ ಅಲ್ಲ, ನಿಮಗೆ ಸಿಕ್ಕಾಪಟ್ಟೆ ಹೆಲ್ದಿ ಫುಡ್ ಅಂತ ಹೇಳಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ತೊಗರಿಬೇಳೆ ಚಟ್ನಿ, ಕಾಯಿ ಹಾಲು ಗಂಜಿ. ನಿಮಗೆ ಮಾಮೂಲು ಗಂಜಿ ಇರುತ್ತೆ, ಕಾಯನ್ನು ತುರಿದು ಅದಕ್ಕೆ ಲೈಟು ಸ್ವೀಟ್ ಕೂಡ ಹಾಕ್ತಾರೆ. ಲೈಟು ಸ್ವೀಟ್ ಹಾಕಿ ಮಾಡುವಂಥದ್ದು ಇದು. ಬಟ್ ಆ ಗಂಜಿ ಪ್ಲಸ್ ಆ ರೈಸ್ ಕಾಂಬಿನೇಷನ್ನು ಅದ್ರ ಜೊತೆಗೆ ಹಾಕಿರೋ ತೊಗರಿಬೇಳೆ ಎಂಥ ಟೇಸ್ಟ್ ಗೊತ್ತಾ. ಆ್ಯಕ್ಚುಲಿ ನಾವು ನಿಜ ಹೇಳ್ಬೇಕಂದ್ರೆ ಸುಮಾರು 20-25 ವರ್ಷದಿಂದ ಈ ಕಾಯಿ ಹಾಲು ಗಂಜಿ ತಿಂತಾ ಇದ್ದೇವೆ ಆಯಿತಾ. ಊರುಗಳಲ್ಲಿ ಮಾಡ್ತಾರೆ, ನಮ್ಮ ಮನೆಯಲ್ಲೆಲ್ಲ ಕಾಮನಾಗಿ ಮಾಡ್ತಾರೆ. ಹೇಗೆ ಮಾಡ್ತಾರಂತ ನಾವು ಒಂದು ಸಲ ನೋಡೋದಿಲ್ಲ. ಆದರೆ ಕಾಯಿ ತುರಿದು ಕೊಡೋದು ಗೊತ್ತುಂಟು. ಕಾಯಿ ತುರಿದು ಹಾಲೆಲ್ಲ ಹಾಕಿ ಅದನ್ನು ಸ್ವಲ್ಪ ಸ್ವೀಟ್ ಬರುತ್ತೆ, ಅದಕ್ಕೆ ಹಾಕಿ ತೊಗರಿಬೇಳೆ ಚಟ್ನಿ ಮಿಕ್ಸ್ ಆದರೆ ಬಂಬಟ್ ಟೇಸ್ಟು. ನಿಮಗೆ ಬೆಳಿಗ್ಗೆ ಹೊತ್ತಿದೆ ಅಲ್ಲ, ರೈಸ್ ಬಾತ್ ತುಂಬ ಇಷ್ಟಪಡೋರು ಈ ಕಾಯಿ ಹಾಲು ಗಂಜಿನೂ ಇಷ್ಟಪಡ್ತಾರೆ. ಯಾಕಂದರೆ ಇದು ಆಲ್ಮೋಸ್ಟ್ ನಿಮಗೆ ಹೆಲ್ದಿ, ಒಂಥರ ಫೀಲ್, ನಿಮಗೆ ಹೆವಿ ಫೀಲ್ ಏನೂ ಆಗೋಲ್ಲ ಇದು ತಿಂದರೆ. ಮತ್ತು ಈ ಒಂದು ಕಾಯಿ ಹಾಲು ಗಂಜಿಗಿದೆ ಅಲ್ಲ, ನಿಮಗೆ ಇವನ್ ಚಟ್ನಿ ಇಲ್ಲ ಅಂದರೂ ನಡೆಯುತ್ತೆ. ಬಟ್ ಉಪ್ಪಿನಕಾಯಿನೂ ಸಕ್ಕತ್ತಾಗುತ್ತೆ. ಉಪ್ಪಿನಕಾಯಿ ಮತ್ತು ಕಾಯಿ ಹಾಲು ಗಂಜಿ ಸೂಪರ್ ಕಾಂಬಿನೇಷನ್. ಇಲ್ಲ ಅಂದರೆ ಇನ್ನೊಂದು ಹೇಳ್ತೀನಿ, ಉಡುಪಿ ರುಚಿಗೆ ಬಂದರೆ ಕಾಯಿ ಹಾಲು ಗಂಜಿ ಜೊತೆ ಪತ್ರೊಡೆ ತೊಗೊಳ್ಳಿ. ಯಾಕಂದರೆ ಅದು ಖಾರ, ಇದು ಸಖತ್ ಕಾಂಬಿನೇಷನ್. ನನಗಂತೂ ಈ ಕಾಯಿ ಹಾಲು ಗಂಜಿನೂ ತುಂಬ ಇಷ್ಟ ಆಯಿತು. ಹಾಗಾದರೆ ಈ ಉಡುಪಿ ರುಚಿ ಕೆಫೆ ಎಲ್ಲಿ ಬರ್ತಾ ಇದ್ದಾರೆ, ಅಡ್ರೆಸ್ಸು, ಲೊಕೇಶನು ಎಲ್ಲ ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆ ಲೊಕೇಶನ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟು ನಿಮ್ಮನ್ನು ಇಲ್ಲಿಗೆ ಕರ್ಕೊಂಬರುತ್ತೆ. ನೀವು ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಲಿಗೆ ಮುಗಿಸ್ತಿದ್ದೀನಿ. ಮುಂದಿನ ವಾರ ಇನ್ನೊಂದು ಸೂಪರ್ ಟಿಪ್ಪರ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾಯಿರಿ. ಟೇಕ್ ಕೇರ್, ಬಾಯ್.